ಫಸ್ಟ್ ಸಿನಿಮಾನೇ ನನಗೆ ಲವ್ ಮಾಕ್ಟೇಲೇ ನನಗೆ ಒಂದು ದೊಡ್ಡ ಬ್ರೇಕ್ ಥ್ರೂ ಅಂತಾನೆ ಹೇಳ್ಬೋದು. ವಾ ನಿಮ್ಮಿಬ್ರು ನೋಡಿ ಎಷ್ಟೋ ವರ್ಷ ಆಯ್ತು. ಸಾರಿ ಕಣ್ರೋ, ನಿಮ್ ಮದ್ವೆಗ್ ಬರಕ್ಕೆ ಆಗ್ಲಿಲ್ಲ. ನಮ್ದು ಸಾರಿ, ನಾವು ನಿಮ್ಗೆ ಇನ್ವಿಟೇಷನ್ ಕೊಡದೆ ಮಾಡ್ಬಿಟ್ಟು. ನನಗೆ ಸ್ವಂತ ಅಕ್ಕ ಇದ್ದಿದ್ರೆ ಹೇಗಿರ್ತಿದ್ರು, ಮಿಲನ ಅವ್ರು ಅದೇ ಜಾಗದಲ್ಲಿ ಇದ್ದಾರೆ ಇವಾಗ. ಜೊತೆಯಲ್ಲಿ ನೀನಿದ್ದರೆ ಎದೆಯಲ್ಲಿ ಸಡಗರ. ಸೊ ಹಲ್ಕಾ ಡಾನಲ್ಲಿ ಸ್ವಲ್ಪ ಬೋಲ್ಡ್ ರೋಲೆ. ಆ್ಯಕ್ಚುಲಿ ನಾನು ಒಂದು ಒಳ್ಳೆ ಔಟ್ ಆ್ಯಂಡ್ ಔಟ್ ಮಾಸ್ ಸಿನಿಮಾ ಅಂತ ಹೇಳ್ಬೋದು. ಈ ಉಪೇಂದ್ರ ಸರ್ದು ಎ ಪಿಕ್ಚರ್ ಇದೆಯಲ್ಲ, ಆ ಥರ ಎ ಫಿಲ್ಮ್ ಥರ ಇದೆ. ವಿಜಯವಾಣಿ ಡಿಜಿಟಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಭೂಮಿಕಾವಿ. ಇವತ್ತು ನಮ್ಮ ಜೊತೆಗೆ ಲವ್ ಮಾಕ್ಟೇಲ್ 3 ಟೀಮನ್ನು ಈಗಾಗಲೇ ಮಾತಾಡ್ಸಿದ್ವಿ, ಡಾರ್ಲಿಂಗ್ ಕೃಷ್ಣ ಮಿಲನ ಅವರು. ಸೊ ಅಷ್ಟೇ ಸಿನಿಮಾದಲ್ಲಿ ಫೇಮಸ್ ಆಗಿರುವಂಥ ಪಾತ್ರ ಜೋ ಪಾತ್ರ ಎಲ್ಲರಿಗೂ ಇವರು ನೋಡಿ ಒಂದು ಲೆವೆಲಿಗೆ ಸಿಟ್ಟು ಬಂದಿದ್ದಿದೆ ಸಿನಿಮಾ ರಿಲೀಸ್ ಆದಾಗ. ಏನು ಜೋ ಅವರೇ, ಎಷ್ಟು ಜನದ ಹಾರ್ಟ್ ಬ್ರೇಕ್ ಮಾಡಿದ್ರಿ? ನನಗೆ ಐ ಥಿಂಕ್ ತುಂಬ ಎಲ್ಲರೂ ಬೈದ್ರೆ ಬೇಜಾರು ಮಾಡ್ಕೋತಾರೆ, ಬೈದ್ರೆ ಖುಷಿಯಾಗಿದ್ದು ನಾನು ಒಬ್ಬಳೇ ಅನಿಸುತ್ತೆ. ಥಿಯೇಟ್ರ್ ವಿಸಿಟ್ಗೆ ಹೋಗಿ ಆಚೆ ಬರ್ತಿದ್ದಂಗೆ ಎಲ್ಲರೂ, ಯಪ್ಪ ನಿಮ್ಮ ಥರ ಗರ್ಲ್ ಫ್ರೆಂಡ್ ಸಿಗಬಾರ್ದು, ಯಪ್ಪ ನನಗೆ ನಿಮ್ಮ ಥರ ಗರ್ಲ್ ಫ್ರೆಂಡ್ ಇದ್ರು, ನಿಮ್ಮನ್ನು ಹಂಗೆ ಮಾಡಿಬಿಡ್ತೀನಿ, ಹಿಂಗೆ ಚೆನ್ನಾಗಿ ಬೈತಾಯಿದ್ರು. ನಾನು ಅಂದ್ಕೊಂಡೆ ಪರವಾಗಿಲ್ಲ, ಎಲ್ರಿಗೂ ಫ್ರಸ್ಟ್ರೇಟ್ ಮಾಡಿಸಿದ್ದೀನಿ ಅಂದರೆ ಒಂದು ತಕ್ಕ ಮಟ್ಟಿಗೆ ಆ್ಯಕ್ಟಿಂಗ್ ಮಾಡಿದ್ದೀನಿ ಅಂತ. ಹಂಗೆ ಈಗ ಲವ್ ಮಾಕ್ಟೇಲ್ 3 ಅಮೃತ ಅವ್ರು ಇರ್ತಾರ ಅಂತ ತುಂಬ ಜನದ ಪ್ರಶ್ನೆ. ಇದಕ್ಕೆ ಏನು ಹೇಳ್ತೀರಿ? ಡೈರೆಕ್ಟರ್ ಅಂತೂ ಏನೂ ಬಿಟ್ಕೊಟ್ಟಿಲ್ಲ, ನೀವು ಏನು ಹೇಳ್ತೀರಿ? ಟೈಲರಲ್ಲಿ ಒಂದು ಶಾರ್ಟ್ ಹಾಕ್ಬಿಟ್ಟಿದ್ದಾರೆ ಆಲ್ರೆಡಿ, ಹಾಯ್ ಅನ್ನೋದು. ಸೊ ಸ್ವಲ್ಪ ಹಂಗೆ ಹಾಯ್ ಅಂದ್ಬಿಟ್ಟು ಹೋಗ್ತೀನಿ. ಏನು ಬದಲಾವಣೆ ಆಗಿದೆ ಇಷ್ಟು ಲವ್ ಮಾಕ್ಟೇಲ್ ಸ್ಟಾರ್ಟಿಂಗ್ ಫಸ್ಟ್ ಪಾರ್ಟ್ ಬಂದಾಗ, ಇವತ್ತು 3 ಕೂತ್ಕೊಂಡು ಜೊತೆಗೆ ಮಾತಾಡ್ತಾ ಇದ್ದೀವಿ. ಅವತ್ತಿನ ಅಮೃತಗೂ ಇವತ್ತಿನ ಅಮೃತಗೂ ಏನು ಡಿಫ್ರೆನ್ಸ್ ಇದೆ, ಅಥವಾ ಲೈಫನ್ನು ಹೇಗೆ ನೋಡ್ತಾ ಇದ್ದೀರಾ ಈಗ? ಸೊ ಸ್ಟಾರ್ಟಿಂಗಲ್ಲಿ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಅಂದರೆ ಸ್ವಲ್ಪ ಜೋ ಕ್ಯಾರೆಕ್ಟರ್ ಸ್ವಲ್ಪ ನೆಗೆಟಿವ್ ಇತ್ತು. ಸೊ ಅಲ್ಲಿಂದನೇ ಸ್ಟಾರ್ಟ್ ಮಾಡಾದ್ಮೇಲೆ ನಾನು ಅಂದ್ಕೊಂಡೆ, ಓ ಇಲ್ಲ ಮೋಸ್ಟ್ಲಿ ನಾನು ಬರೀ ನೆಗೆಟಿವೇ ಮಾಡ್ತೀನೇನೋ ಅಂತ ಅಂದ್ಕೊಂಡೆ. ಐ ಥಿಂಕ್ ಅದಾದಮೇಲೆ ನನಗೆ ಬ್ರೇಕ್ ಥ್ರೂ, ನನ್ನ ಫಸ್ಟ್ ಸಿನಿಮಾನೇ ನನಗೆ ಲವ್ ಮಾಕ್ಟೇಲೇ ನನಗೆ ಒಂದು ದೊಡ್ಡ ಬ್ರೇಕ್ ಥ್ರೂ ಅಂತಲೇ ಹೇಳ್ಬೋದು. ಇವತ್ತಿನವರೆಗೂ ಒಂದು 17 ಸಿನಿಮಾ ಆಯಿತು, ಬಟ್ ಇನ್ನೂ ಜೋ ಅಂತಲೇ ಕರೀತಾರೆ, ಅಂದರೆ ಅಷ್ಟು ಇಂಪ್ಯಾಕ್ಟ್ಫುಲ್ಲಾಗಿ ಇರೋವಂಥದ್ದು. ಆ್ಯಂಡ್ ಆಲ್ಸೋ ತುಂಬ ಇವಾಲ್ವ್ ಆಗಿದ್ದೀನಿ, ತುಂಬ ಕಲ್ತಿದ್ದೀನಿ. ಯಾಕಂದರೆ ಇವರಿಬ್ಬರು ನನ್ನ ಲೈಫಿನ ಬಿಗ್ಗೆಸ್ಟ್ ಟೀಚರ್ಸ್ ಅಂತಲೇ ಹೇಳ್ಬೋದು. ಡಿರೆಕ್ಷನ್ ಮತ್ತು ಪ್ರೊಡ್ಯೂಸರ್ಸ್ ಆಗಲ್ದೇನೋ ಈಗ ಆಲ್ರೆಡಿ ಒಂಥರ ನನಗೆ ಸ್ವಂತ ಅಕ್ಕ ಇದ್ದಿದ್ರೆ ಹೇಗಿರ್ತಿದ್ರು, ಮಿಲನ ಅವ್ರು ಅದೇ ಜಾಗದಲ್ಲಿ ಇದ್ದಾರೆ ಇವಾಗ. ಸೊ ಕೆರಿಯರಲ್ಲಿ, ಪರ್ಸ್ನಲ್ ಲೈಫಲ್ಲಿ ತುಂಬಾ ಗ್ರೋತ್ ಇದೆ. ಇಟ್ಸ್ ಡೆಫಿನೆಟ್ಲಿ ಲವ್ ಮಾಕ್ಟೇಲ್ ತುಂಬ ದೊಡ್ಡ ಆರ್ಟ್ನ ಪ್ಲೇ ಮಾಡುತ್ತೆ ಇದರಲ್ಲಿ. ಫ್ರೀ ಟೈಮಲ್ಲಿ ಅಮೃತ ಅವ್ರು ಏನು ಮಾಡ್ತಾರೆ ಅಂತ ಈಗ ಕೇಳ್ತಾ ಇದ್ದಾಗ ಹೇಳಿದ್ರಿ, ಶೂಟಿಂಗ್ಗೆ ಮೈಸೂರಿಂದ ಇಲ್ಲಿಗೆ ಬರ್ತೀನಿ, ಬೆಂಗಳೂರಲ್ಲಿ ಇರೋದೇ ಇಲ್ಲ ಅಂತ. ಬೆಂಗಳೂರಲ್ಲಿ 1 ದಿನ 2 ದಿನ ಸ್ಪೆಂಡ್ ಮಾಡೋಕ್ಕೂ ಮನಸ್ಸಾಗಲ್ವಾ, ಹೇಗೆ? ಇಲ್ಲ, ಆಗುತ್ತೆ, ಇಷ್ಟ ಬೆಂಗಳೂರು ಇಷ್ಟನೇ, ಬಟ್ ಟ್ರಾಫಿಕ್ ಸ್ವಲ್ಪ ಕಷ್ಟ. ಅಂದರೆ ಒಂದ್ಸತಿ ಎಲ್ಲಾದರೂ ಆಚೆ ಯಾರನ್ನಾದರೂ ಮೀಟ್ ಮಾಡ್ಬೇಕಂತಂದರೆ ಇಡೀ ದಿನ ಹೊಟ್ಟೋಗುತ್ತಲ್ಲ. ನಮಗೆಲ್ಲ ಮೈಸೂರಲ್ಲಿ ಎಲ್ಲಿಂದ ಎಲ್ಲಿ ಹೋದ್ರೂ 10-15 ನಿಮಿಷ ಮ್ಯಾಕ್ಸಿಮಮ್ಮು. ಸೊ ಇಡೀ ದಿನ ಹೊಟ್ಟೋಗುತ್ತಲ್ಲ, ಅಯ್ಯೋ ಟ್ರಾಫಿಕಲ್ಲಿ ಸಖತ್ ಬೇಜಾರಾಗುತ್ತೆ. ಬಟ್ ಒನ್ ಬೆಸ್ಟ್ ಥಿಂಗ್ ಬೆಂಗಳೂರ್ದು ಏನು ಗೊತ್ತಾ, ಸೈಲೆಂಟಾಗಿ ಕೂರಕ್ಕೆ ಬಿಡಲ್ಲ. ಇಲ್ಲಿ ಜನ ನೋಡ್ತಾ ಇದ್ರೆ ಜಾಸ್ತಿ ಕೆಲಸ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ನಾವು ಮೈಸೂರಲ್ಲಿ ಒಂದು ಸ್ವಲ್ಪ ಆರಾಮಾಗಿರ್ತೀವಲ್ಲ, ಅದಕ್ಕೆ ಶೂಟಿಂಗ್ ಬೆಂಗಳೂರು ಬಂದ ತಕ್ಷಣ ದುಡಿಬೇಕು, ಎಲ್ಲರನ್ನೂ ನೋಡಿ ನಾವೇ ದುಡಿಬೇಕು ಅನ್ಸುತ್ತೆ. ಹೌದು, ಖಂಡಿತ. ಬೆಂಗಳೂರು ನೋಡಿದಾಗ ಅದೊಂದು ಸ್ವಲ್ಪ ಕೆರಿಯರ್ ಡ್ರಿವನ್ ಊರಿದು. ಆಚೆ ಎಲ್ಲರೂ ಅಂದರೆ ಅಷ್ಟು ಬ್ಯುಸಿ ಅಲ್ವಾ, ಅದಕ್ಕೆ ಮೆಟ್ರೋಪಾಲಿಟನ್ ಸಿಟೀಸ್ ಅನ್ನೋದಲ್ಲಿ ಎಲ್ಲ ಓಡಾಡ್ತಾ ಇರ್ತಾರೆ, ಎಲ್ಲ ದುಡಿತಾ ಇರ್ತಾರೆ, ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಒಂದು ಸ್ವಲ್ಪ ಸೈಲೆಂಟ್ ಆಗಿದ್ಬಿಟ್ಟು ನಾವು ಏನೂ ಮಾಡ್ತಾ ಇಲ್ವಲ್ಲ, ಬರೀ ಫ್ರೆಂಡ್ಸ್ ಮೀಟ್ ಮಾಡೋಕ್ಕೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಾ ಇದೀವಲ್ಲ ಅಂತ ಅನಿಸುತ್ತೆ. ಬೆಂಗಳೂರಿಗೆ ಪವರ್ ಇದೆ. ಏನು ಹೊಸ ಸಿನಿಮಾಗಳಿಗೆ ಏನಾದರೂ ಸಿಗ್ತಾ, ಯಾವುದಾದ್ರೂ ಹೊಸದು ಮಾಡ್ತಾ ಇದ್ದೀರಾ, ಹೇಗೆ? ಎಸ್, ಫಾದರ್ ಸಿನಿಮಾ ಇವಾಗ ಆಲ್ರೆಡಿ ಆಗಿದೆ, ಡಾರ್ಲಿಂಗ್ ಕೃಷ್ಣ ಅವರೊಟ್ಟಿಗೆ ಮಾಡಿರೋ ಸಿನಿಮಾ. ಸೊ ಅದು ಲವ್ ಮಾಕ್ಟೇಲ್ ಆದಮೇಲೆ ಬರುತ್ತೆ. ಹಲ್ಕಾ ಡಾನ್ ಅನ್ನೋ ಒಂದು ಸಿನಿಮಾನ ಶೂಟಿಂಗ್ ಮಾಡ್ತಾಯಿದ್ದೀನಿ. ಇವಾಗ ಆಲ್ಮೋಸ್ಟ್ 2 ಸ್ಕೆಡ್ಯೂಲ್ನ ಮುಗಿಸಿದ್ದೀವಿ. 3rd ಸ್ಕೆಡ್ಯೂಲ್ ನಾವು ಇವಾಗ ಮಂಗ್ಳೂರಿಗೆ ಹೋಗಬೇಕು. 1-2 ದಿನ ಬೆಂಗಳೂರು ಶೂಟ್ ಆದರೆ ಹಲ್ಕಾ ಡಾನ್ ಮುಗಿಯುತ್ತೆ. ಎಸ್. ಏನು ಪಾತ್ರ ಅದರಲ್ಲಿ ಏನು ವಿಶೇಷತೆ ಅಂತ? ಸೊ ಹಲ್ಕಾ ಡಾನಲ್ಲಿ ಸ್ವಲ್ಪ ಬೋಲ್ಡ್ ರೋಲೆ. ಆ್ಯಕ್ಚುಲಿ ನಾನು ಈ ಥರ ಟ್ರೈ ಮಾಡಿರಲಿಲ್ಲ. ನಾನು ಯೂಶ್ವಲಿ ಅಂದರೆ ಸ್ವಲ್ಪ ಫ್ಯಾಮಿಲಿ ಗರ್ಲ್, ಸ್ವಲ್ಪ ಹೋಮ್ಲಿ ಗರ್ಲಾಗಿ ಕಾಣಿಸ್ಕೊಂಡಿದ್ದೆ. ಬಟ್ ಇದರಲ್ಲಿ ಐ ಥಿಂಕ್ ನಾನು ಕಂಫರ್ಟ್ ಝೋನಿಂದ ಆಚೆ ಬಂದು ಒಂದಿಷ್ಟು ಟ್ರೈ ಮಾಡ್ತಾಯಿದ್ದೀನಿ. ಒಂದು ಒಳ್ಳೆ ಔಟ್ ಆ್ಯಂಡ್ ಔಟ್ ಮಾಸ್ ಸಿನಿಮಾ ಅಂತ ಹೇಳ್ಬೋದು. ಈ ಉಪೇಂದ್ರ ಸರ್ದು ಎ ಪಿಕ್ಚರ್ ಇದೆಯಲ್ಲ, ಆ ಥರ ಎ ಫಿಲ್ಮ್ ಥರ ಇದೆ. ತುಂಬ ಡೈರೆಕ್ಟ್ ಸಿನಿಮಾ, ತುಂಬ ಬೇರೆ ಕಾಸ್ಟ್ಯೂಮ್ಸಿಂದ ಹಿಡಿದು ನನ್ನ ಕ್ಯಾರೆಕ್ಟರ್ಸಲ್ಲಿ ತುಂಬ ವೇರಿಯೇಷನ್ಸ್ ಇದೆ, ತುಂಬ ಚೇಂಜಸ್ ಇದೆ.
ಸೊ ಹಲ್ಕ ಡಾನ್ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಟೈಟಲಲ್ಲಿ ನೋಡಿದ್ರೆ ಮಾಸ್ ಅನ್ಸುತ್ತೆ. ಸೊ ಮಾಸ್ ಲುಕ್ಕಲ್ಲಿ ಏನಾದ್ರು ಕಾಣಿಸ್ಕೊತೀರಾ ಹೇಗೆ? ಹೌದು ಇದೆ ಇನ್ನಸೆನ್ಸಿಂದ ಹಿಡಿದು ಮಾಸ್ ತನಕ ಎಲ್ಲ ಇದೆ ಆಲ್ಮೋಸ್ಟ್. ಅಂದರೆ ಸ್ವಲ್ಪ ಜೋನು ನೋಡ್ಬೋದು ಅನಿಸುತ್ತೆ, ಆ ಥರ ಫ್ಲೇವರು ಒಂದು ಸ್ವಲ್ಪ ಇದೆ. ಸಿನಿಮಾ ಅಂತ ಅಂದರೆ ಅಮೃತ, ನಿಮಗೆ ಗೊತ್ತಿರೋ ಹಾಗೆ ಸಿಕ್ಕಾಪಟ್ಟೆ ಚಾಲೆಂಜಸ್ ಇರುತ್ತೆ. ಅದು ಹೆಣ್ಮಕ್ಳಿಗಂತೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬ ಚಾಲೆಂಜಸ್ ಫೇಸ್ ಮಾಡ್ತಾರೆ. ನೀವು ಫೇಸ್ ಮಾಡಿರೋಂಥದ್ದು ಯಾವುದಾದ್ರೂ ಇದೆಯಾ? ಹೇಗೆ ಆ್ಯಕ್ಚುಲಿ ಕಷ್ಟ ಹೆಣ್ಮಕ್ಳಿಗೆ ಏನು ಕಷ್ಟ ಸಿನಿಮಾ ಇಂಡಸ್ಟ್ರಿಯಲ್ಲಿ? ಈ ರೆಮ್ಯುನರೇಷನ್ ನೆಗೋಷಿಯೇಷನ್ಸ್ ಇರುತ್ತಲ್ಲ, ಅಮೃತ ಅಯ್ಯಂಗರ್ ಅಂದ ತಕ್ಷಣ ಸ್ಟಾರ್ಟಿಂಗ್ ಟಾಪಿಕೇ ಬರೋದು ರೆಮ್ಯುನರೇಷನ್. ಯಾರು ಪ್ರೊಡ್ಯೂಸರ್ ಡೈರೆಕ್ಟರ್ಗಳು ಒಳ್ಳೆ ರೆಮ್ಯುನರೇಷನ್ ಕೊಟ್ಬಿಟ್ರಪ್ಪ ಅಮೃತ ಅವರಿಗೆ. ಈ ನೆಗೋಸಿಯೇಷನ್ ಮಾಡೋದಿರುತ್ತಲ್ಲ, ಅಯ್ಯೋ ಆಗದೇ ಇಲ್ಲ. ಕೆಲವೊಂದು ಸತಿ ಏನು ಗೊತ್ತಾ, ಮ್ಯಾನೇಜರ್ ನೀಟ್ ಮಾತಾಡಿದ್ರು ನಮ್ಮ ಹತ್ರನೇ ಮ್ಯಾನೇಜರ್ಸ್ ಹತ್ರ ಮಾತಾಡಿಷ್ಟು ದೊಡ್ಡವರಾಗ್ಬಿಟ್ರ ಅಂತಾರೆ. ನಾವೇ ಮಾತಾಡಿದ್ರು ಏನು ಆರ್ಗ್ಯೂ ಮಾಡೋಕ್ಕಾಗುತ್ತೆ? ಆರ್ಗ್ಯೂನೇ ಮಾಡೋಕ್ಕಾಗಲ್ಲ. ಕೊಟ್ಟಿದ್ದು ಸೈಲೆಂಟಾಗಿ ಇಸ್ಕೊಂಡು ಬರಬೇಕು, ಹಂಗಾಗ್ಬಿಟ್ಟಿದೆ. ಅದೊಂದೇ ಬೇಜಾರಷ್ಟೇ. ಅದು ಬಿಟ್ಟರೆ ಬೇರೆ ಏನು ನನಗೇನು ಸ್ಟ್ರಗಲ್ ಅನ್ನೋದಾಗಿಲ್ಲ, ಥ್ಯಾಂಕ್ಫುಲಿ. ಅಂಥ ಕಷ್ಟ ಏನು ಪಟ್ಟಿಲ್ಲ ನಾನು. ತುಂಬ ಕಷ್ಟಪಟ್ಟೆ ಅನ್ನಷ್ಟೇನಿಲ್ಲ. ತುಂಬ ಆಡಿಯನ್ಸ್ ತುಂಬ ಪ್ರೀತಿ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ರಿಸೀವ್ ಮಾಡ್ಕೊಂಡಿದ್ದಾರೆ. ಇದು ಒಂದು ರೆಮ್ಯುನರೇಷನ್ ಒಂದು ಬಿಟ್ಟರೆ ಬೇರೆ ಏನು ಸ್ಟ್ರಗಲ್ಸ್ ನಾನಷ್ಟು ನೋಡಲಿಲ್ಲ. ಪರಭಾಷೆಯಲ್ಲಿ ನಟಿಸೋಕೆ ಏನಾದರೂ ಚಾನ್ಸ್ ಸಿಕ್ಕಿತಾ? ಏನಾದರೂ ಬಂದಿದೆಯಾ ಆಫರ್? ಝೀಬ್ರಾ ಅನ್ನೋ ಒಂದು ಸಿನಿಮಾಲಿ ಕ್ಯಾಮಿಯೋ ರೋಲ್ ಮಾಡಿದ್ದೆ, ತೆಲುಗು ಸಿನಿಮಾ. ಸೊ ಅದು ಬೈಲಿಂಗ್ವಿಲ್, ಕನ್ನಡ ಮತ್ತು ತೆಲುಗು ಮಾಡಿದ್ರು. ಸೊ ಕೊಟ್ಟರು ಅದ್ರಲ್ಲಿ ಕೊಟ್ಟರು. ಅದು ಚೆನ್ನಾಗಿತ್ತು. ಅದು ಒಂದೇ ಸಿನಿಮಾ ಮಾಡಿದ್ದು, ಬಟ್ ಬೇರೆ ಯಾವ ಸಿನಿಮಾನೂ ಮಾಡಿಲ್ಲ. ಒಂದೆರಡು ಸ್ಕ್ರಿಪ್ಟ್ ಕೇಳಿದ್ದೀನಿ ತಮಿಳ್ದು. ಸೊ ಇನ್ನೂ ಅದ್ರ ಬಗ್ಗೆ ಪ್ರಾಸೆಸ್ ಆಗ್ತಾಯಿದೆ, ಇನ್ನೂ ನಡೀತಾ ಇದೆ. ನೋಡಬೇಕು ತೊಗೊಳ್ತೀನೋ ಇಲ್ವೋ ಅಂತ.